ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ಹೊಸ ವರ್ಷವನ್ನು ವಿಶೇಷವಾಗಿ ಬರಮಾಡಿಕೊಂಡ ದಾಸರಳ್ಳಿ ಕ್ಷೇತ್ರದ ಮಹಿಳಾ ಮುಖಂಡರುಗಳು. ಶ್ರೀಮತಿ ಪ್ರೇಮಾ, ಶ್ರೀಮತಿ ಗಾಯತ್ರಿ, ಶ್ರೀಮತಿ ಸಾವಿತ್ರಿ, ಶ್ರೀಮತಿ ಸೌಮ್ಯ ಸಾರಥ್ಯದಲ್ಲಿ ವಿಶೇಷ ದೇವರ ಮಕ್ಕಳ ಸೇವೆ. ಕೆಂಗೇರಿ ಬಳಿಯ ಕಲಾಜ್ಯೋತಿ ಅನಾಥಾಶ್ರಮದಲ್ಲಿ ದೇವರ ಮಕ್ಕಳಿಗೆ ಚಳಿಗಾಲಕ್ಕೆ ಹೊದಿಕೆ, ಊಟ, ಸಿಹಿ ನೀಡಿ ಅರ್ಥಪೂರ್ಣವಾಗಿ ಹೊಸ ವರ್ಷದ ಸಂಭ್ರಮ. ಈ ವರ್ಷ ನಿಮಗೆ ಎಲ್ಲ ಯಶಸ್ಸುಗಳು ಲಭಿಸಲಿ, ನಿಮ್ಮ ಪ್ರಯಾಣವು ವೇಗವಾಗಿ ಮುಂದುವರಿಯಲಿ, ಎದುರಾದ ಎಲ್ಲ ಅಡೆತಡೆಗಳು ದೂರವಾಗಲಿ, ನಿಮ್ಮ ಹೊಸ ಆಲೋಚನೆಗಳು ಮಿಂಚಿನಂತೆ ಹೊಳೆಯಲಿ ಮತ್ತು ನಿಮ್ಮ ಜೀವನಕ್ಕೆ ಹೊಸದ. ಹೌದು, ದಾಸರಳ್ಳಿ ಕ್ಷೇತ್ರದ ಮಹಿಳಾ ಮುಖಂಡರುಗಳಾದ ಶ್ರೀಮತಿ ಪ್ರೇಮಾ, ಶ್ರೀಮತಿ ಗಾಯತ್ರಿ, ಶ್ರೀಮತಿ ಸಾವಿತ್ರಿ, ಶ್ರೀಮತಿ ಸೌಮ್ಯ ಸಾರಥ್ಯದಲ್ಲಿ ಕೆಂಗೇರಿ ಬಳಿಯ ಕಲಾಜ್ಯೋತಿ ಅನಾಥಾಶ್ರಮದಲ್ಲಿ ದೇವರ ವಿಶೇಷ ಮಕ್ಕಳಿಗೆ ಚಳಿಗಾಲದ ಹೊದಿಕೆ, ಊಟ, ತಿಂಡಿ, ಸಿಹಿ ನೀಡಿ ಮಕ್ಕಳೊಡನೆ ಹೊಸ ವರ್ಷ ಸಂಭ್ರಮಿಸುವ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ಎಲ್ಲ ಮಕ್ಕಳು ಆಯೋಜಕರನ್ನು ಹರಸಿ ಆಶೀರ್ವದಿಸಿದರು. ಆಗಮಿಸಿರುವಂತಹ ಸಾವಿತ್ರಿ ಮೇಡಮು, ಸೌಮ್ಯ ಮೇಡಮು, ಹಾಗೆ ಗಾಯತ್ರಿ ಮೇಡಮು, ದೀಪಾ ಮೇಡಮ್ ಅವರು ಇವರೆಲ್ಲರೂ ಕೂಡ ನಮ್ಮ ಆಶ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲರೂ ಒಗ್ಗೂಡಿ ಸಮಾನ ಹಕ್ಕು, ಸಮಾನ ಅವಕಾಶವನ್ನ ನಾವು ಮಕ್ಕಳ ಜೊತೆಯಲ್ಲಿ ಬೆರೀಬೇಕಾಗ್ತದೆ. ಈ ನಾಡಲ್ಲಿ ಎಲ್ಲರೂ ಕೂಡ ನಾವೆಲ್ಲರೂ ಸಮಾನರೇ ಅಂತೇಳಿ ಆ ಮಕ್ಕಳ ಜೊತೆಗೂಡಿ ಹೊಸ ವರ್ಷದ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇವರ ಕುಟುಂಬಕ್ಕೆ ಭಗವಂತ ಬೆಳಕನ್ನ ನೀಡಲಿ, ಮತ್ತಷ್ಟು ಈ ಸಮಾಜಕ್ಕೆ ಸೇವೆಯನ್ನ ಕೊಡುವಂತ ಶಕ್ತಿ ಇವರ ಕುಟುಂಬಕ್ಕೆ. ನಿಮ್ಮದಾಗಿಸಿಕೊಂಡು ಎಲ್ಲರಿಗೂ ಆದರ್ಶವಾಗಲಿ, ನಿಮ್ಮ ಲಕ್ಷ್ಯಗಳು ನೆರವೇರಲಿ, ನಿಮ್ಮ ಕನಸುಗಳು ಆಕಾಶವನ್ನು ಮುಟ್ಟಲಿ, ಹೊಸ ವರ್ಷವು ನಿಮ್ಮ ಜೀವನವನ್ನು ಬೆಳಕಿನಿಂದ ತುಂಬಲಿ, ಮತ್ತೆ ನಿಮಗೂ ನಿಮ್ಮ ಕುಟುಂಬ ಸದಸ್ಯರಿಗೂ ಹಾರ್ದಿಕ ಹೊಸ ವರ್ಷದ ಶುಭಾಶಯಗಳು. Happy New Year, 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 Happy New Year. 2026 ಹೊಸ ವರ್ಷದ ಸಮಾರಂಭದಲ್ಲಿ ಎಲ್ಲ ದೇವರ ಮಕ್ಕಳ ಜೊತೆ ಆಚರಿಸಬೇಕು ಅಂತ ಅಂದ್ಬಿಟ್ಟು ನಾವು ಒಂದು ಸಣ್ಣ ಚಿಕ್ಕ ಸಹಾಯ ಮಾಡ್ಕೊಂತ ಬಂದಿದ್ದೀವಿ. ವರ್ಷನೂ ಮಾಡ್ತೀವಿ. ಈ ವರ್ಷನೂ ಏನು ಸ್ಪೆಷಲ್ ಇಲ್ಲ. ಈ ವರ್ಷ ಸ್ಪೆಷಲ್ ಅಂದರೆ ಮಕ್ಕಳ ಜೊತೆ ಆಚರಿಸ್ತಾ ಇರೋದೇ ಒಂದು ಸ್ಪೆಷಲ್ ನಮಗೆ. ಇದು ದೇವ್ರ ಮಕ್ಕಳ ಜೊತೆ ಆಚರಿಸ್ತಾ ಇರೋದ್ರಿಂದ ಮನಸ್ಸಿಗೆ ಎಷ್ಟು ತುಂಬ ಸಂತೋಷ ಆಗ್ತಾಯಿದೆ ಅಂದರೆ ಅದು ಹೇಳೋದಕ್ಕೆ ಆಗೋದಿಲ್ಲ. ಪಾರ್ಟಿ ಸಮಾರಂಭ ಅಂತ ಒಂದು ದುಡ್ಡುಗಳು ವೆಚ್ಚ ಮಾಡಬಾರ್ದು. ಇಂಥ ಮಕ್ಕಳಿಗೆ ಸಹಾಯ ಮಾಡೋದ್ರಿಂದ ನಮ್ಮ ಮನಸ್ಸಿಗೂ ಒಂಥರ ತೃಪ್ತಿ ಅನಿಸ್ತಾ ಇದೆ. ತುಂಬ ಸಂತೋಷ ಆಗ್ತಿದೆ. ಎಲ್ಲ ಫ್ರೆಂಡ್ಸು, ನಾನು ಆಗಿರ್ಬೋದು, ಸೌಮ್ಯ ಆಗಿರ್ಬೋದು, ಸಾವಿತ್ರಕ್ಕ ಆಗಿರ್ಬೋದು, ದೀಪ ಆಗಿರ್ಬೋದು, ಗಾಯತ್ರಿ, ಸಾಚನ, ಎಲ್ಲರೂ ಈ ಅನಾಥ ಮಕ್ಕಳಿಗಾಗಲಿ ದೇವರ ಮಕ್ಕಳಿಗಾಗಲಿ ನಮ್ಗೆ ಸಹಾಯ ಮಾಡಬೇಕು ಅಂತ ಎಲ್ಲರೂ ತುಂಬ ಸಂತೋಷಪಟ್ಟು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಬಂದು ನಾವೆಲ್ಲರೂ ಎಲ್ಲ ದೇವ್ರ ಮಕ್ಕಳ ಜೊತೆ ಆಚರಿಸ್ತಾ ಇದ್ದೀವಿ ಅಂದರೆ ಹೊಸ ವರ್ಷನ ತುಂಬ ಸಂತೋಷ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮನ ನಡೆಸ್ಕೊಡ್ತೀವಿ, ಇನ್ನೂ ನಡೆಸ್ಕೊಡ್ತಾ ಬರ್ತಿರ್ತೀವಿ. ನನ್ನ ಬಡವರು ಸಾಹುಕಾರ ಜೊತೆ ನಾವು ಗುಲಾಮರಾಗಿ ಬಾಳೋದಕ್ಕಿಂತ ನಮ್ಮ ಪ್ರೀತಿಯ ಫ್ರೆಂಡ್ಸ್ಗಳ ಜೊತೆ ಪ್ರೀತಿ ತುಂಬಿದ ಮಕ್ಕಳ ಜೊತೆ ಆಚರಿಸಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದೀವಿ. ಇದೇ ಪ್ರೀತಿ ನನ್ನ ಫ್ರೆಂಡ್ಸ್ಗಳು ಹಾಗೆ ಕೊಡ್ತಾ ಇದ್ದಾರೆ. ನಮ್ಮ ಫ್ರೆಂಡ್ಸ್ಗಳು ಜೊತೆ ಸೇರಿಕೊಂಡು ನಾನು ಅವ್ರಿಗೆ ಜಾಯಿನ್ ಆಗ್ತಾ ಇದ್ದೀನಿ. ಮಕ್ಕಳ ಜೊತೆ ಇಷ್ಟೊಂದು ಕಾರ್ಯಕ್ರಮ ಮಾಡಿಕೊಟ್ಟಿರೋಕ್ಕೆ, ಕಂಬಳಿ ಊಟದ ವ್ಯವಸ್ಥೆ ಆಗಲಿ ಪ್ರತಿಯೊಂದು ಮಾಡಿಕೊಟ್ಟಿರೋದಕ್ಕೆ ನಾನು ಅವ್ರ ಫ್ರೆಂಡ್ಸ್ಗಳಿಗೆ ಧನ್ಯವಾದ ಹೇಳ್ತೀನಿ. ಅವ್ರ ಜೊತೆ ನಾನು ಸೇರ್ಕೊಂಡು ಮಾಡ್ಕೊಂಡಿರೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ದೇವ್ರ ಮಕ್ಕಳ ಜೊತೆ ಆಚರಿಸ್ಕೊಂಡಿರೋದಕ್ಕೆ ಇನ್ನೂ ತುಂಬ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಿದ್ದೀನಿ. ಮತ್ತು ಎಲ್ಲ ಜನಗಳಿಗೆ ಹೇಳೋದೊಂದೇನೆ, ನೀವು ಪಾರ್ಟಿಯ ಕಬ್ಬು ಅಂತ ಯಾರು ಆಚರಿಸೋಕೆ ಹೋಗ್ಬೇಡಿ.
ಬರ್ತಡೇ ಆಗಲಿ ಏನೇ ಆಗಲಿ ಅಂತ ಮಕ್ಕಳ ಜೊತೆ ಆಚರಿಸಿ ತುಂಬ ಸಂತೋಷ ಕೊಡುತ್ತೆ. ಮಕ್ಕಳ ಜೊತೆ ಆಚರಿಸಿದ್ರೆ ನಮಗೆ ಇದನ್ನ ಆಚರಣೆ ಮಾಡಾದ್ಮೇಲೆ ನಿಮಗೆ ಅನುಭವ ಕೊಡುತ್ತೀರಿ ಹೇಗೆ ಅಂತ ಅಂದ್ಬಿಟ್ಟು ದಯವಿಟ್ಟು ಯಾರೇ ಆಗಿರಲಿ ಎಲ್ಲೇ ಏನು ಪಾರ್ಟಿ ಮಗು ಅಂತ ಮಾಡೋಕೆ ಹೋಗ್ರಿ. ಇಂಥ ಮಕ್ಕಳ ಜೊತೆ ಬರ್ತಡೇ ಆಗಲಿ ಏನೇ ಆಗಲಿ ಸೆಲೆಬ್ರೇಷನ್ ಮಾಡಿ ಸಾಕಷ್ಟು ಮಕ್ಕಳಿಗೆ ಆಗಲಿ ಅನಾಥಾಶ್ರಮಗಳಾಗಲಿ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಎರಡು ಮಾತು ತಿಳಿಸ್ತೀನಿ. ನಿಮಗೂ ನಿಮ್ಮ ಕುಟುಂಬ ಸದಸ್ಯರಿಗೂ ಹಾರ್ದಿಕ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್, 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 ಹ್ಯಾಪಿ ನ್ಯೂ ಇಯರ್. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.